ನನ್ ಜೀವನ ಹಿಂಗ್ ಯಾಕಾಗೈತು ಬೈ ಅವನ ಅಕ್ಕನ್ ಪ್ಲೀಸ್ ಹೇಳತ್ತೇನ್ ಕೇರ್. ನೀವ ನಿಮ್ ಜೀವನ ಮಂದಿ ಜೊತೆ ಕಂಪೇರ್ ಮಾಡೋದ್ ಬೇಡ. ಅವ್ನ ಇವ್ರ ಅವ್ವ ಅಪ್ಪ ಎಷ್ಟ್ ಸಾವ್ಕಾರ ಅದಾರು, ಇವಂಗ್ ಬೇಕಾಗಿದ್ ಎಲ್ಲಾ ಸಿಕ್ತೈತಿ. ಅವ್ನ್ ನಶೀಬ್ ಎಷ್ಟ್ ಚಲೋ ಐತ, ಅವ್ನ್ ಶ್ರೀಮಂತರ ಮನ್ಯಾಗ ಹುಟ್ಟ್ಯಾನು. ಇದೊಂದ್ ನೆನ್ಪಿಟ್ಕೋರಿ, ಎಲ್ಲಾರು ಜೀವನ್ಯಾಗ ಅವ್ರದ ಒಂದ್ ಸ್ಟ್ರಗಲ್ ಇರ್ತೈತಿ. ನಿಮ್ಗ ಒಂದ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ಕೇರ್. 4 ಮಂದಿ ಇದ್ರ, 4 ಮಂದಿಗ ಒಂದ ಡೆಸ್ಟಿನೇಷನ್ ಮುಟ್ಟೋದೈತಿ. ಒಬ್ಬನ್ ಕಡೆ ಕಾರ್ ಐತಿ, ಒಬ್ಬನ್ ಕಡೆ ಬೈಕ್ ಐತಿ, ಒಬ್ಬನ್ ಕಡೆ ಸೈಕಲ್ ಐತಿ, ಒಬ್ಬ ನಡ್ಕೋತ ಬರೋದ. ಬೈಕ್ ದವ್ ಏನ್ ತಿಳ್ಕೊತಾನು, ಕಾರ್ ದವ್ ಲಗು ಹೋಗ್ತಾನ. ಸೈಕಲ್ ದವ್ ಏನ್ ತಿಳ್ಕೊತಾನು, ಬೈಕ್ ದವ್ ಲಗು ಹೋಗ್ತಾನ. ನಡ್ಕೋತ ಹೋಗವ ಅಂತ ತಿಳ್ಕೊತಾನು, ಇವ್ರೆಲ್ಲಾರು ನನ್ಕಿತ ಮುಂದ್ ಹೋಗ್ತಾರ ಅಂತ ಹೇಳಿ ಮುಟ್ತಾರಂತ್ರು ಎಲ್ಲಾರು. ಖರೆ ಫರಕ್ ಇರೋದ್ ಬರೇ ಟೈಮ್. ಮತ್ ಇನ್ನೊಂದು ಮ್ಯಾಟರ್ ಆಗ್ತೈತಿ ಸಿಚುವೇಶನ್. ರೋಡ್ನ್ಯಾಗ ಫುಲ್ ಟ್ರಾಫಿಕ್ ಇತ್ತ ಅಂತ ತಿಳ್ಕೋರಿ. ಈಗ ಕಾರ್ ದವ್ ಅಲ್ಲೇ ಹಚ್ಚಿ ಬರಾಕ್ ಬರಂಗಿಲ್ಲ, ಸೈಕಲ್ ದವ್ ಅಲ್ಲೇ ಹಚ್ಚಿ ಬರಾಕ್ ಬರಂಗಿಲ್ಲ, ಬೈಕ್ ದವ್ ಅಲ್ಲೇ ಹಚ್ಚಿ ಬರಾಕ್ ಬರಂಗಿಲ್ಲ. ಎಲ್ಲಾರಕಿಂತ ಫಸ್ಟ್ ಮುಟ್ಟವ್ರ ಯಾರ, ನಡ್ಕೋತ ಬರವ್. ಸಿಚುವೇಶನ್ ಮ್ಯಾಟರ್ ಆಗ್ತೈತಿ. ಅದಕ್ಕೆ ಹೇಳೋದು, ಎಲ್ಲಾರು ಲೈಫ್ನಾಗ ಅವ್ರದ ಒಂದ್ ಸ್ಟ್ರಗಲ್ ಇರ್ತೈತಿ. ಒಬ್ರಿಗ ಸ್ವಲ್ಪ ವಸ್ತು ಲಘು ಸಿಗ್ತೈತಿ, ಸ್ವಲ್ಪ ವಸ್ತು ಲೇಟ್ ಸಿಗ್ತೈತಿ. ನೀವ್ ಮುಟ್ಟೋದಂತ್ರು ಪಕ್ಕ ಐತಿ. ಇಫ್ ನೀವು ಬೇರೆಯವ್ರ ಕಂಪೇರ್ ಮಾಡಿ ನಿಮ್ ಕೆಲಸ ಮಾಡೋದ್ ಬಿಟ್ರಂದ್ರೆ ನೀವು ಅಲ್ಲಿ ಮುಟ್ಟಂಗಿಲ್ಲ. ಗೆಲ್ಲೋದ್ ಅವ್ರ, ಯಾರ್ ಗಿವ್ ಅಪ್ ಮಾಡಂಗಿಲ್ಲ. ಲೇಟ್ ಆಗ್ಲಿ ಖರೆ ಗೆಲ್ತಿ.